ಸರ್ ನಮಸ್ತೆ. ಯಾವರು ಸರ್? ಸರ್ ನಮಸ್ಕಾರ, ಪ್ರಭಾಕರ ಅಂತ. ನಮ್ಮದು ದೊಡ್ಡಸ್ಕವಿ, ಮಂಡ್ಯ ಡಿಸ್ಟಿಕ್ಕು. ಎಷ್ಟು ವರ್ಷದಿಂದ ಈ ಕಾರ್ ಫೀಲ್ಡಲ್ಲಿ ಇದ್ದೀರಾ, ಡ್ರೈವರ್ ಫೀಲ್ಡಲ್ಲಿ? ಸರ್ 2009ಇಂದ ಇದ್ದೀನಿ. ಓಕೆ. ಯಾವ ಕಾರು ಸರ್ ನಿಮ್ಮದು? ಇದು 2015 ತೊಗೊಂಡಿರೋದು. ಸೆಕೆಂಡ್ಸ್ ವೆಹಿಕಲ್ಲು, ಹ್ಮ್. KSTDC ಗಾಡಿ, ಏರ್ಪೋರ್ಟ್ ಟ್ಯಾಕ್ಸಿ. ಅವಾಗಿಂದನೂ ಇಲ್ಲಿವರೆಗೂ ನಾನೇ ಓಡಿಸ್ತಾ ಇದ್ದೀನಿ ಸರ್. ಸರ್ ETOಸ್ಗೆ ಹೋಗೋಕ್ಕೆ ರೀಸನ್ ಟೊಯೋಟಾಗೆ? ಸರ್ ಟೊಯೋಟಾ ಅಂದರೆ ಇಂಜಿನ್ ನಂಬರ್ 1. ಹ್ಞೂ. ಇದು 9 ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಪ್ರೆಸೆಂಟೇ. ಬಟ್ ಕಿಲೋಮೀಟರ್ ಕಮ್ಮಿ ಮಾಡಿಸಿದ್ದೀನಿ. ಬಟ್ 9 ಲಕ್ಷ ರನ್ ಆಗಿದೆ. 12.5 ಇಯರ್ಸ್ ಆಯಿತು. ಬಟ್ ಇಂಜಿನ್ ಅಂತ ಬಂದರೆ ಕಿಂಗ್ ಮೇಕರ್ ಟೊಯೋಟಾ ಬೆಸ್ಟ್ ಅಂತೀರಾ? ಬೆಸ್ಟ್. ಓಕೆ. ಬೇರೆಯವ್ರಿಗೆ ಸಜೆಷನ್ ಮಾಡೋದಾದ್ರೂ ಟೊಯೋಟಾನೇ ಬೆಸ್ಟ್ ಅಂತೀರಾ? ಇಂಜಿನಲ್ಲಿ ಟೊಯೋಟಾ ನಂಬರ್ 1 ಸರ್. ಬಾಡಿ ಲೈನ್ ಸ್ವಲ್ಪ ಥಿಕ್ನೆಸ್ ಕಮ್ಮಿ ETOಸ್, ಬಟ್ ಇಂಜಿನ್ ಅಂತ ಬಂದರೆ ಟೊಯೋಟಾ ಇಸ್ ಕಿಂಗ್. ಓಕೆ. ನೀವು ಇವಾಗ ಬೇರೆ ಯಾವ್ದಾದ್ರು ಕಂಪ್ನಿ ಟೈಅಪ್ ಆಗಿ ವರ್ಕ್ ಮಾಡ್ತಿರೋದಾ, ಅಥವಾ ಹಾಗೇನೆ ಯೂಬರ್ ಬೇರೆ ಈ ಥರ ಆ್ಯಪ್ಸ್ಗಳಿಗೆ ಲಾಗಿನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಸರ್ ಕಂಪ್ನಿಗೆ ಯಾವುದೋ ಟೈಪ್ ಮಾಡಿಲ್ಲ. ನಮ್ಮ ಚಾಲಕರೇ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ, ಟೆಲಿಗ್ರಾಮು ಮತ್ತೆ ವಾಟ್ಸಪ್ ಗ್ರೂಪು. ಆ ಟೆಲಿಗ್ರಾಮ್ ಅಲ್ಲಿ ಕಂಪನಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಟೆಲಿಗ್ರಾಮ್ ಅಲ್ಲಿ ಕಂಪನಿ ಲಾಗಿನ್ಗಳು ಆಗ್ತಾರೆ. ನಾವು ಲಾಗಿನ್ ಮಾಡ್ತೀವಿ, ಮತ್ತೆ ಪ್ಯಾಕೇಜ್ ಮಾಡ್ತೀವಿ, ಮತ್ತೆ ಔಟೇಷನ್ ಡ್ಯೂಟಿ ಬರುತ್ತೆ. 24 to 48 ಅವರಲ್ಲೆಲ್ಲ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಟೆಲಿಗ್ರಾಮು ವಾಟ್ಸಪ್ ನಂಚ್ಕೊಂಡೆ ಜೀವನ ಮಾಡ್ತಾ ಇದೀವಿ. ಓಲಾ, ಊಬರು, ರಾಪಿಡೋ ಅವ್ರು ಕೊಡೋ ರೈಟು ನಮ್ಗೆ ವರ್ಕೌಟ್ ಆಗಲ್ಲ. ಹಂಗಾಗಿ ನಾವು ಆ ಕಂಪ್ನಿಗೆ ಅಟ್ಯಾಚ್ ಆಗಿದೆ, ಬಟ್ ನಾವು ಡ್ಯೂಟಿ ಮಾಡಲ್ಲ. ಸರ್ ಬೇರೆ ಡ್ರೈವರ್ಸ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂದರೆ ಆಗ್ಬೋದಾ ನೀವು? ಸರ್ ಇದು ಬೆಂಗಳೂರು, ಯಾರು ಬೇಕಾದ್ರೂ ಬಂದು ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗೋದು. ಬಟ್ ಅಲ್ಲಿ ಡ್ಯೂಟಿ ಮಾಡಬೇಕು ಅಂದ್ರೆ ಅವ್ರದೇ ಆದಂತ ಶಿಸ್ತು, ಮತ್ತೆ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ಕೊಬೇಕು. ಅವ್ರದ್ದು ಗಾಡಿ ಡಾಕ್ಯುಮೆಂಟ್ಸ್, M41, ಪೊಲ್ಯೂಷನ್, ಮತ್ತೆ ಡ್ರೈವರ್ ನೀಟ್ನೆಸ್, ಯೂನಿಫಾರ್ಮ್, ಗಾಡಿ ನೀಟಾಗಿದ್ರೆ ಯಾರು ಬೇಕಾದ್ರೂ ಟೆಲಿಗ್ರಾಮ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಕಂಪ್ನಿಲಿ ಟೆಲಿಗ್ರಾಮ್ ಅಲ್ಲಿ ಡ್ಯೂಟಿ ಮಾಡ್ಬೋದು. ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡಿದ್ರೆ ಗ್ರೂಪ್ ಅಲ್ಲಿ ರೂಲ್ಸ್ ಮೇಂಟೈನ್ ಮಾಡಲೇಬೇಕು. ಯಾಕಂದ್ರೆ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಅಂತ ಬಂದಾಗ FC, ಇನ್ಸೂರೆನ್ಸ್, ಪೊಲ್ಯೂಷನ್ ಎಲ್ಲ ಪ್ರತಿಯೊಂದು ಇರಲೇಬೇಕು. ಇದ್ರೆ ಮಾತ್ರ ಬೆಂಗಳೂರಲ್ಲಿ ಎಲ್ಲೋ ಬೋರ್ಡ್ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ ಡ್ಯೂಟಿ ಮಾಡಕ್ ಸಾಧ್ಯ. ಯಾವ್ದಾದ್ರು ಒಂದು ಲ್ಯಾಪ್ಸ್ ಆಗಿ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಡ್ರೈವರ್ ಮನೆ ಮಠ ಮಾರ್ಕೊಬೇಕಾಗುತ್ತೆ. ಸರ್ ಇದು ಪೆಟ್ರೋಲ್ CNG ನ ಸರ್? ಇದು ಡೀಸೆಲ್ ಸರ್. ಡೀಸೆಲ್ ಗಾಡಿ. ಓಕೆ. ಪರ್ ಡೇ ಎಷ್ಟು ಅರ್ನಿಂಗ್ ಮಾಡ್ತಿದ್ದೀರಾ ಸರ್ ಆವ್ರೇಜ್? ಸರ್ ನಾವು ಒಂದು 12 to 14 ಅವರ್ ಡ್ಯೂಟಿ ಮಾಡ್ತೀವಿ. ಒಂದು 3000 ರೂಪೀಸ್ ಬಿಸ್ನೆಸ್ ಆಗುತ್ತೆ. ಒಂದು 1000 ರೂಪೀಸ್ ಡೀಸೆಲ್ ಹೋಗುತ್ತೆ. ಒಂದು 200, 300 ನಮ್ಮ ಊಟ ತಿಂಡಿ ಮೇಂಟೆನೆನ್ಸ್ಗೆ ಹೋಗುತ್ತೆ. ಡೈಲಿ ಒಂದು 1800, 2000 ರೂಪೀಸ್ ವರೆಗೂ ಸೇವ್ ಮಾಡ್ಬೋದು. ಬಟ್ ಕಷ್ಟಪಟ್ಟು ಡ್ಯೂಟಿ ಮಾಡಬೇಕು. 14 ಅವರ್ಸ್ ಡ್ಯೂಟಿ ಮಾಡಲೇಬೇಕು. ಸರ್ ಇವಾಗ ನಿಮ್ದು ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಇದೆ ಅಂತ ಹೇಳಿದ್ರೆ, ಈಗ ಬೇರೆ ಡ್ರೈವರ್ಸ್ ಏನಾದರೂ ಜಾಯ್ನ್ ಆಗಬೇಕು ಅಂದ್ರೆ ಯಾವ ರೀತಿ ಜಾಯ್ನ್ ಆಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ? ಸರ್ ಅದು ಜಾಯ್ನ್ ಆಗಬೇಕು ಅಂದ್ರೆ ಇವಾಗ ಯಾರಾದರೂ ಡ್ರೈವರ್ಗಳ ಮೇಲೆ ಫ್ರೆಂಡ್ ಯಾರಾದರೂ ಇದ್ದೇ ಇರ್ತಾರೆ. ಯಾರಾದರೂ ಈಗ ಡ್ಯೂಟಿ ಮಾಡ್ತಾ ಇರ್ತೀವಿ, ಅವರು ನಮ್ಗೆ ಇಲ್ಲ ಟೆಲಿಗ್ರಾಮ್ ನಾವು ಡ್ಯೂಟಿ ಮಾಡ್ಬೇಕು ಸರ್, ನಮ್ದು ಯಾವ್ದಾದ್ರು ಜಾಯಿನ್ ಮಾಡಿದ್ರೆ ಚಾಲಕರು ಇರ್ತಾರೆ. ಅವ್ರದ್ದೆಲ್ಲ ಕರೆಕ್ಟಾಗಿ ಬಯೋದಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರೆ ಯಾರಾದರೂ ಆ್ಯಡಿಂಗ್ ಆಪ್ಷನ್ಸ್ ಇದೆ, ಯಾರಾದರೂ ಚಾಲಕರು ಜಾಯಿನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಚಾಲಕರಿಗೆ ಆಗ್ಬೇಕೇ ಹೊರತು ಬೇರೆ ಯಾರು ಆಗಲ್ಲ. ಹೌದಾ ಸರ್? ಇವಾಗ ಇನ್ನೊಬ್ರು ಡ್ರೈವರ್ಸ್ಗಳಿಗೆ ಕೆಲವೊಂದಷ್ಟು ಇಶ್ಯೂಸ್ ಬರ್ತವೆ, ಅದನ್ನೆಲ್ಲ ನಿಮ್ಮ ಗ್ರೂಪ್ಗಳಿಂದ ಸದಸ್ಯರು ಇರ್ತಾರಲ್ಲ ಡ್ರೈವರ್ಸ್ಗಳು, ಅವ್ರೇನಾದರೂ ಹೆಲ್ಪ್ ಮಾಡ್ತಾರಾ? ಈ ಗ್ರೂಪ್ ಅಲ್ಲಿ ಅಡ್ಮಿನ್ ಅಂತ ಇದ್ದಾರೆ. ಏನಾದರೂ 99% ಪೇಮೆಂಟ್ ಇಶ್ಯೂ ಇಲ್ಲ, ಇನ್ನೊಂದು 10%, 5% ಡ್ಯೂಟಿ ಮಾಡಿಸ್ಕೊಂಡು ಪೇಮೆಂಟ್ ಆಗ್ತಿರೋ ಚಾನ್ಸಸ್ ಇರುತ್ತೆ. ಅವಾಗ ಗ್ರೂಪ್ ಅಡ್ಮಿನ್ ಆದಂಥವ್ರು ಆ ಸ್ಕ್ರೀನ್ ಶಾಟ್ ನಾವು ಡ್ಯೂಟಿ ಮಾಡಿದೆಲ್ಲ ಹಿಸ್ಟ್ರಿ ಅವ್ರಿಗೆ ಕಳಿಸ್ಕೊಟ್ರೆ ಅವರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಾರೆ. ಸರ್ ಇವಾಗ ನಿಮಗೆ ಪೇಮೆಂಟ್ ಮಾಡೋದು ಕಸ್ಟಮರ್ ಪೇ ಮಾಡಲ್ಲ, ಡೈರೆಕ್ಟ್ ನೀವು ಯಾರು ಗ್ರೂಪ್ ಅಡ್ಮಿನ್ ಇರ್ತಾರೆ ಅವ್ರು? ಇಲ್ಲ, ಅದು ಕಸ್ಟಮರ್ ಗ್ರೂಪ್ ಅಡ್ಮಿನ್ ಪೇಮೆಂಟ್ ಯಾರು ಮಾಡಲ್ಲ. ನಮ್ಗೆ ಡ್ಯೂಟಿ ಆಗ್ತಾರಲ್ಲ ಅವರೇ ನಮ್ಗೆ ಪೇಮೆಂಟ್ ಮಾಡೋದು. ಅವರು ಎಲ್ಲಿಂದ ಎಲ್ಲಿಗೆ, ಇಲ್ಲ ಪ್ಯಾಕೇಜ್, ಇಲ್ಲ ರೆಂಟ್, ಬರೀ ಓನ್ಲಿ ಡ್ರಾಪ್ ಯಾರು ಆಗ್ತಾರೆ ಅದರಲ್ಲಿ ನಾವು ಅದನ್ನ ಟ್ಯಾಗ್ ಮಾಡಿ ನಮ್ದು ಗಾಡಿ ಡೀಟೇಲ್ಸ್ನ ಫಾರ್ವರ್ಡ್ ಮಾಡಬೇಕು. ಅವಾಗ ನಾವು ಅದನ್ನ ಸ್ಕ್ರೀನ್ ಶಾಟ್ ಮಾಡಿಕೊಂಡಿರ್ತೀವಿ. 24-48 ಅವರ್ ಒಳಗಡೆ ಪೇಮೆಂಟ್ ಕ್ಲಿಯರ್ ಮಾಡ್ಕೊಡ್ತಾರೆ. ಸರ್ ನೀವು ಬರೀ ಲೋಕಲ್ ಮಾತ್ರನಾ, ಐ ಮೀನ್ ಬ್ಯಾಂಗ್ಳೂರ್ ಅಷ್ಟೇನಾ, ಅಥವಾ ಔಟ್ ಆಫ್ ಸ್ಟೇಷನ್ ಹೋಗ್ತಿರ್ತೀರಾ? ಸರ್ ಔಟ್ ಆಫ್ ಸ್ಟೇಷನ್ ಗ್ರೂಪಲ್ಲಿ ತೊಗೊಂಡು ಹೋಗೋದು ತುಂಬಾ ಕಮ್ಮಿ. ಪರ್ಸನಲ್ ಕಸ್ಟಮರ್ ಅಷ್ಟೇ ನಾವು ಜಾಸ್ತಿ ಹೋಗ್ತೀವಿ. ನಿನ್ನ ಲೋಕಲ್ ಅಲ್ಲೆಲ್ಲ ನಾವು ಮಸ್ಟ್ ಅನ್ಸ್ಬಿಟ್ಟು ವಾಟ್ಸಪ್, ಟೆಲಿಗ್ರಾಮ್ ಹಂಚ್ಕೊಂಡೆ ಜೀವನ ಮಾಡ್ತಾರೆ. ಸರ್ ಈಗ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕು ಅಂದ್ರೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ನಂಬರ್ ಏನಾದರೂ ಹೇಳ್ಬೋದಾ? ಸರ್ ನಮ್ಮ ನಂಬರು, ನಮ್ದು ಟೊಯೋಟಾ ಇಟಿಯೋಸ್ ನಂಬರ್, ನಮ್ಮ ಹೆಸರು ಬಂದು ಪ್ರಭಾಕರ. ನಂಬರ್ ಬಂದ್ಬಿಟ್ಟು 9900867075. ಔಟ್ ಆಫ್ ಸ್ಟೇಷನ್ ಎಲ್ಲೇ ಹೋಗ್ಬೇಕು ಅಂದ್ರೆ ಹೊರ ರಾಜ್ಯಕ್ಕೆ ಖಂಡಿತ ನಾವು ಅವೈಲಬಲ್ ಇದ್ದೀವಿ. ನೀವು ಪರ್ ಕಿಲೋಮೀಟರ್ ಎಷ್ಟು ಚಾರ್ಜ್ ಮಾಡ್ಬೋದು ಸರ್? ಇವತ್ತಿನ ನಾವು ಡೀಸೆಲ್ ರೇಟ್ ಅಲ್ಲಿ 12 ರೂಪಾಯಿ ಕಿಲೋಮೀಟರ್, 400 ರೂಪಾಯಿ ಡ್ರೈವರ್ ಬ್ಯಾಟ, ಟೋಲು, ಪಾರ್ಕಿಂಗು, ಚೆಕ್ ಪೋಸ್ಟ್ ಏನೇ ಬಂದರೂ ಸಪ್ರೇಟು ಸರ್.